ತುಂಬಾ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಹಬ್ಬದ ಪ್ರಿಪ್ರೇಷನ್ ಅಂದ್ರೆ ಲೈಕ್ ಕ್ಲೀನಿಂಗ್ ಬೇರೆ, ಹಬ್ಬ ನಾಳೆ ಅಲ್ವಾ. ಸೊ ಇವತ್ತಿನ ಪ್ರಿಪ್ರೇಷನ್ ಅಂತೂ ನಡೀತಾ ಇದೆ. ಸೊ ಬೆಳಿಗ್ಗೆನೆ ಫ್ರೆಶ್ ಅಪ್ ಆಗಿ ಬೆಳಿಗ್ಗೆನೆ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಈಗ ಪೂಜೆನ ಆಯಿತು. ಇವತ್ತು ತಲೆಗೆ ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ, ಬಿಕಾಸ್ ತುಂಬ ಹೀಟ್ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಕೂಲ್ ಆಗಲಿ ಬಾಡಿ ಅಂತ ಹೇಳಿ ಇವತ್ತು ಮೈಗೆ ಸ್ನಾನ ಮಾಡಿ ಪೂಜೆ ಮಾಡಿದೆ. ಆ್ಯಂಡ್ ಬೆಳಗ್ಗಿಂದ ಏನೇನೆಲ್ಲ ಕೆಲಸ ಆಯಿತು, ಆಮೇಲೆ ಹಬ್ಬಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಕೊನೆಯವರೆಗೂ ವಿಡಿಯೋ ನೋಡಿ. ಇಫ್ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಕಮೆಂಟ್ ಮಾಡೋಕ್ಕೆ 1 hour 2 hours ಮಾತ್ರ ಟೈಮ್ ಇರುತ್ತೆ. ಸೊ ಬೇಗ ಬೇಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಬೇಗ, ಬಿಕಾಸ್ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ಗುರುವಾರದ ವಿಡಿಯೋನ ಶುರು ಮಾಡೋಣ. ಸೊ ಎಲ್ರಿಗೂ ಗುರುವಾರದ ಶುಭಾಶಯಗಳು. ಹ್ಯಾಪಿ ಥರ್ಸ್ಡೇ, ವೆಲ್ಕಮ್. ಹಬ್ಬದ ಪ್ರಿಪ್ರೇಷನ್ ಅನ್ನೋದು ಶುರುವಾಗದೆ ಹೂವಿಂದ. ಸೊ ಹೂವನ್ನು ಕಟ್ಟೋದ್ರ ಮುಖಾಂತರ ಇವತ್ತಿನ ಪ್ರಿಪ್ರೇಷನ್ ಅನ್ನೋದು ಶುರುವಾಗಿದೆ. ಗುರುವಾರ ಬೆಳಿಗ್ಗೆನೆ ನಾನು ಎಲ್ಲ ಪ್ರಿಪ್ರೇಷನ್ ಶುರು ಮಾಡಿಕೊಂಡೆ, ಬಿಕಾಸ್ ಇವತ್ತು ದೇವ್ರ ಪಾತ್ರೆ ತೊಳ್ಕೊಬೇಕು, ಮನೇನ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಡೀಪ್ ಕ್ಲೀನ್ ಮೀನ್ಸ್ ಲಾಸ್ಟ್ ವೀಕ್ ಎಲ್ಲ ಮಾಡಿದ್ದೀನಿ. ಸೊ ಜಸ್ಟ್ ಇವತ್ತು ಎಲ್ಲನೂ ನೀಟಾಗಿ ಮೂಲೆನೂ ಕಸ ಗುಡಿಸಿ ಎಲ್ಲ ಒರೆಸಿ ಇವತ್ತು ನೀಟ್ ಮಾಡ್ಕೊಬಿಟ್ರೆ ನನಗೆ ನಾಳೆಗೆ ಬೇಗ ಎದ್ದು ಮನೆ ಒರೆಸಿ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಫಸ್ಟ್ಗೆ ನನ್ನ ಕೆಲಸ ಶುರುವಾಗಿದ್ದೆ ಹೂ ಕಟ್ಟೋದ್ರ ಮುಖಾಂತರ. ಇವತ್ತು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ, ಬೇಗ ಅದೇ ಆಗುತ್ತೆ ಅಂತ. ಇನ್ನು ನಾಳೆ ಫ್ರೈಡೇ ಪರ್ಯಂತ್ಗೆ ಹಾಲಿಡೇ ಇದೆ, ರಜಾ ಇದೆ. ಇನ್ನು ಸ್ಯಾಟರ್ಡೇನೂ ಸಹ ಹಾಲಿಡೇಸ್ ಇದೆ, ಬಿಕಾಸ್ ಸೆಕೆಂಡ್ ಸ್ಯಾಟರ್ಡೇ ಅಲ್ವಾ, ಹಾಗಾಗಿ ಅದಕ್ಕೆ ಅಂತ ಹೇಳಿ ಇವತ್ತು ನಾನು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ಕೊಬಿಟ್ರೆ ನಾಳೆ ಏನಿದ್ರು ಪೂಜೆ ಮಾಡೋದು, ಹಬ್ಬದ ಅಡುಗೆ ಮಾಡೋದು, ಊಟ ಮಾಡೋದು, ಹೀಗೆ ಇಟ್ಕೊಳ್ಳೋಣ ಅಂತ ಹೇಳಿ. ಇನ್ನು ನನ್ನ ಮಗ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಒಂದು 3:20 3:30 ಹಾಜರಾಗ್ಬಿಡ್ತಾನೆ. ಸೊ ಅವ್ನು ಬರೋಕ್ಕೆ ಮುಂಚೆನೆ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಆಮೇಲೆ ವಿಡಿಯೋ ಮಾಡೋದಿದ್ರೆ ವಿಡಿಯೋ ಮಾಡ್ಕೋತೀನಿ, ಎಡಿಟ್ ಮಾಡೋದಿದ್ರೆ ಮಾಡ್ಕೋತೀನಿ. ಯೂಶಲಿ ಮೊದಲೆಲ್ಲ ನಾನು ಅಂದರೆ ಪರ್ಯಂತ ಪೆಪ್ 1 ಇದ್ದಾಗ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದ. ಅವಾಗಾದರೆ ವ್ಯಾನ್ ಇತ್ತು, ಇವಾಗ ಕಾರಲ್ಲಿ ಸಪ್ರೇಟ್ ಕಳಿಸ್ತಾ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗ್ತಾನೆ, ಬೇಗ ಬರ್ತಾನೆ. ಬಟ್ ಆವಾಗ ಹಂಗಿರ್ಲಿಲ್ಲ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಬೇಗನೆ ಹೋಗೋನು. ಹಳೆ ಸ್ಕೂಲ್ಗೆ ಅಂದರೆ ಇವಾಗ ನಾವು ಹೊಸ ಸ್ಕೂಲ್ಗೆ ಜಾಯಿನ್ ಮಾಡಿದ್ದೀವಲ್ಲ, ಹಾಗಾಗಿ ಹಳೆ ಸ್ಕೂಲಲ್ಲಿ ಇದ್ದಾಗ ಪಾಪ ಬೆಳಗ್ಗೆ 7:05ಗೆ ವ್ಯಾನ್ ಬರೋದು, ಮತ್ತು ಈವ್ನಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 4:30 4:20 ಹಂಗಾಗ್ಬಿಡೋದು. ಬಟ್ ಇವಾಗ ತುಂಬಾ ಟೈಮ್ ಸೇವ್ ಆಗಿದೆ. ಅವಾಗೆಲ್ಲಾನು ನನಗೆ ಟೈಮ್ ಸಿಕ್ತಿತ್ತು ವಿಡಿಯೋ ಮಾಡೋಕ್ಕೆಲ್ಲ, ಬಟ್ ಇವಾಗಂತೂ ಟೈಮೇ ಸಿಗ್ತಾ ಇಲ್ಲ, ಹಂಗಾಗಿದೆ. ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿನೇ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಕಮೆಂಟ್ ಮಾಡಿ. ನೋಡಿ, ನಾನು ಹೂವು ಕಟ್ತಾ ಇದ್ದೆ. ಹೂವು ಕಟ್ತಾ ಇದ್ರೇ ಆ್ಯಕ್ಚುಲಿ ನಮಗೆ ಹಬ್ಬಕ್ಕೆ ರೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ನಿನ್ನೆ ಅಂದರೆ ಬುಧವಾರ ಹೋಗಿ ಹೂವು ತೊಗೊಂಡು ಬಂದೆ ನಾನು ತೋಟದ ಹತ್ರ. ಸೊ ನೋಡಿ ಹೆಂಗೆ ಮೋಸ ಮಾಡಿದ್ದಾರೆ ಅಂತ. ಅಂದರೆ ಇದು ನಮ್ಗೆ ಗೊತ್ತಿರೋರ ತೋಟ ಅಲ್ಲ, ಬೇರೆಯವ್ರ ತೋಟ. ಅವ್ರು ಯಾರೋ ಹೇಳಿದ್ರು ಈ ಥರ ಹೂವು ಇದೆ ನೋಡಿ ಅಲ್ಲಿ ಅಂತ. ಸರಿ ರೈತರೇ ಅಲ್ವಾ, ಅಲ್ಲಿಗೋದ್ರೆ ಕಮ್ಮಿ ಕೊಡ್ತಾರೆ ಅಂತ ಹೋದ್ವಿ. ನೋಡಿದ್ರೆ ನೋಡಿ ಇಷ್ಟು ಹೂವು ವೇಸ್ಟ್. ಇಷ್ಟು ಹೂವು ಏನಿಲ್ಲ ಅಂದರೂ ಒಂದು 100 ಗ್ರಾಮ್ 50 ಗ್ರಾಮ್ ಆದರೂ ಹೂವು ಇದೆ. ಸೊ ಇನ್ನು ಕಟ್ಟಿರೋದು ಎಷ್ಟು ಮೊಳ ಆಗಿದೆ? 1 3 ಮೊಳ ಆಗಿದೆ, ನೋಡ್ಬೋದು ನೀವು. 1 2 3 ಮೊಳ. ಸೊ ಇದನ್ನು ನಾನು ಬಾಗಿಲಿಗೆ ಹಾಕ್ತೀನಿ. ಸೊ ಬಾಗಿಲಿಗೆ ಹಾಕಕ್ಕಂತಾನೆ ತೊಗೊಂಡಿದ್ದೀವಿ ಈ ಹೂವು. ಇನ್ನು ಮಿಕ್ಕಿರೋದು ಇದು ನಾಳೆ ಮಲ್ಲಿಗೆ ಹೂವನ್ನು ಕಟ್ಟಿದ್ದೀನಿ, ಅದು ಫ್ರಿಜ್ಜಲ್ಲಿದೆ, ತೋರಿಸ್ತೀನಿ ನಿಮಗೆ. ಇದು ಬಂದ್ಬಿಟ್ಟು ಅಲ್ಲಲ್ಲಲ್ಲಿ ಒಂದು ಹೂವು ಇಡೋಕ್ಕೆ ಅಂತೇಳಿ ಸಿಂಗಲ್ ಹೂವು ಚೆನ್ನಾಗಿರೋದು. ನೋಡಿ ಈ ಥರ ಫ್ರೆಶ್ ಆಗಿ ಚೆನ್ನಾಗಿರೋ ಹೂವನ್ನ ಈ ಕಡೆ ಹಿಂಗೆ ಇಟ್ಕೊಂಡಿದ್ದೀನಿ. ಸೊ ಆ ಮಲ್ಲಿಗೆ ಹೂವು ಆಲ್ರೆಡಿ ಯಾವತ್ತು ವೆಡ್ನಸ್ಡೇ, ಸೊ ಅವತ್ತು ಏನೂ ವರ್ಕ್ ಇರಲಿಲ್ಲ. ಸೊ ಹೂವು ಸ್ವಲ್ಪ ಕಡಿಮೆ ಇತ್ತು, 100 ಗ್ರಾಮ್ ಬಂದ್ಬಿಟ್ಟು 80 ರೂಪಾಯಿ. ಸೊ 2 ಪ್ಯಾಕೆಟ್ ತೊಗೊಂಡಿದ್ದೆ, ಅಂದರೆ 200 ಗ್ರಾಮ್ಗೆ 120 ರೂಪೀಸ್ ಆಯಿತು. ಸೊ ಅದನ್ನು ಕಟ್ಟಿರೋದು ಸಹ ತೋರಿಸ್ತೀನಿ ಈಗ, ಬನ್ನಿ ಅದನ್ನು ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಮಲ್ಲಿಗೆ ಹೂವು ತೋರಿಸ್ತೀನಿ. ಆಲ್ರೆಡಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ, ಅಂದರೆ ನಾಳೆ ಡೀಪ್ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ, ಲೈಕ್ ನಾರ್ಮಲ್ ಕ್ಲೀನಿಂಗ್ ಮಾಡ್ಬೋದು. ಸೊ ಅದಕ್ಕೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿದ್ರೆ ಮಲ್ಲಿಗೆ ಹೂವು 100 ಗ್ರಾಮ್ ಅಂತ ಹೇಳಿ 2 ಪ್ಯಾಕೆಟ್ ತಗೊಂಡಿದ್ದೆ. ಸೊ ತೋರಿಸ್ತೀನಿ ರೀ.
ಅಂದ್ರೆ ಒಂದು ಪ್ಯಾಕೆಟ್ ಅಲ್ಲಿ 100 ಗ್ರಾಮ್ ಇರುತ್ತೆ. 100 ಗ್ರಾಮ್ ಬಂದ್ಬಿಟ್ಟು 80 ರೂಪಾಯಿ. ಅದೇ ನೀವು ಇವತ್ತು ಗುರುವಾರ, ಇವತ್ತು ಡೇ ಬಂದ್ಬಿಟ್ಟು ಅದೇ ನೀವೇನಾದ್ರೂ ಇವತ್ತು ಕೇಳ್ತೀರಾ ಅಂತ ಅಂದ್ರೆ ಇದು ಒಂದು ಪ್ಯಾಕೆಟ್ ಬಂದು ನಿಮ್ಗೆ ಏನಿಲ್ಲ ಅಂದ್ರೂ 400 ಇಂದ 500 ರೂಪಾಯಿ ಬೀಳುತ್ತೆ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ರೇಟ್ ಆಗೇ ಆಗುತ್ತೆ. ಸೊ ಇದೊಂದು ಪ್ಯಾಕೆಟ್, ಇದೊಂದು ಪ್ಯಾಕೆಟ್. ಸೊ ವೆಡ್ಡಷ್ಟೇ ಕಟ್ಕೊಂಡಿರೋದು, ಬಟ್ ಇಲ್ಲಿವರೆಗೂ ಅರಳಿಲ್ಲ ನೋಡಿ. ಮೊಗ್ಗು ತರಾನೇ ಇದೆ ಇನ್ನ ನೋಡಿ, ಕಾಣಿಸ್ತಾ ಇದೆಯಾ? 4 ಮೊಳ ಆಯ್ತು, ಚೆನ್ನಾಗಿದೆ. ಸೊ ನಾಳೆ ಪೂಜೆಗೆ ಹೂವೊಂದು ಎಲ್ಲ ಓಕೆ ಆಯ್ತು. ಇನ್ನು ಸ್ವಲ್ಪ ಫ್ರೂಟ್ಸ್ ಅದೆಲ್ಲ ತಗೊಂಬರಕ್ ಹೋಗ್ಬೇಕು. ನಮ್ಮೂರಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಇವಾಗ ಲಾಸ್ಟ್ ಇಯರ್ ಹೆಂಗಂದ್ರೆ ಈ ಮೆಟಡೋರ್ ತರ ತಗೊಬರೋರು ಎಲ್ಲಾನು, ಹೂವ ಇಂದ ಹಿಡಿದು ಎಲ್ಲಾನು. ಬಟ್ ಈ ವರ್ಷ ಮೆಟಡೋರ್ ಅವರು ತಗೊಂಬಂದಿಲ್ಲ. ಬಟ್ ನಮ್ಮೂರಲ್ಲಿ ಮಾಲ್ ಅಂತ ಇದೆ ಚಿಕ್ಕದು, ಅಲ್ಲೇ ತಗೊಂಬಂದಿದ್ದಾರೆ. ಸೊ ಅಲ್ಲೇನೆ ತಗೊಳ್ಳೋಣ. ಇನ್ನು ವರ್ತೂರು, ಸರ್ಜಾಪುರ, ದುಮ್ಸಂದ್ರೆ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇವಾಗ ಹೂವು ಹಬ್ಬಕ್ಕೆ. ಅಯ್ಯೋ ಫ್ರೂಟ್ಸ್. ಸೊ ಅದಕ್ಕೇನೆ ಸ್ವಲ್ಪ ತಗೊಂಬರೋಣ ಅಂತ ಹೋದ್ರೆ ವಿಡಿಯೋ ಶೇರ್ ಮಾಡ್ತೀನಿ. ಸೊ ಕಟ್ಟಿರೋ ಹೂವೆಲ್ಲ ಹಿಂಗಿಕ್ಕಿ ಕ್ಲೋಸ್ ಮಾಡ್ತೀನಿ. ಸೊ ನೋಡಿ, ಇನ್ನು ಕಸ ಎಲ್ಲ ಗುಡಿಸ್ತಾ ಇದ್ದೆ. ಮನೆಯೆಲ್ಲ ಒಂದ್ಸತಿ ನೀಟಾಗಿ ಕಸ ಗುಡಿಸಿ ಒರೆಸ್ಕೊಬಿಡ್ತೀನಿ. ಆಮೇಲೆ ನಾನು ಫ್ರೆಶ್ ಆಗಿ ಬಂದು ದೇವ್ರ ಪಾತ್ರೆ ತೊಳ್ಕೊತೀನಿ. ತಾನೇ? ಅದೇನ್ರಿ ಅದು ಪೇಪರ್ ಅಲ್ಲಿ ಸುತ್ತಿರೋದು? ಸೋರೆಕಾಯ? ಮಾವಿನ ಹಣ್ಣು ತಗೊಂತೀಯಾ? ಸರಿ, ಎಲ್ಲ ತಂದಿದ್ದೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ ಬನ್ನಿ. ಸೊ ಫಸ್ಟಿಗೆ ರೈಸ್ ತಗೊಂಬಂದೆ. ಇದು ಖಾಲಿ ಆಗ್ಬಿಟ್ಟಿತ್ತಲ್ವಾ, ಅಂದ್ರೆ ತುಂಬಿತ್ತಲ್ವಾ. ಸೊ ಅದು ಬಾಯಿ ರೂಢಿ, ಹಂಗೆ ಬರ್ತಾ ಇರುತ್ತೆ. ಸೊ ತುಂಬಿತ್ತಲ್ವಾ, ಅದಕ್ಕೆ ಅಂತ ಹೇಳಿ ಇದನ್ನು ತಗೊಂಬಂದೆ. ರೈಸ್ ಇದಾದ್ಮೇಲೆ ನಾಳೆ ಪೂಜೆಗೆ ಬೇಕಾಗಿರೋದು ಮೇನ್ ನಮ್ಗೆ ಫ್ರೂಟ್ಸ್. ಸೊ ಅದಕ್ಕೆ ಅಂತ ಹೇಳಿ ಫ್ರೂಟ್ಸ್ ಏನ್ ಮಾಡ್ತೀನಿ ಯೂಶಲಿ ಅಂತ ಅಂದ್ರೆ ಎಲ್ಲ ಮಿಕ್ಸ್ ತಗೊಂಬಂದ್ಬಿಡ್ತೀನಿ ಫ್ರೆಂಡ್ಸ್. ನಾನು ಮಿಕ್ಸ್ ತಂದ್ರೆ ತಟ್ಟೆ ತುಂಬಾ ನೂರುತ್ತೆ ಅಂತ ಹೇಳಿ 2 ಆರೆಂಜ್ ನೋಡ್ಬೋದು ನೀವಿಲ್ಲಿ. ನಮ್ಮ ಕೈಲಾದಷ್ಟೇ ನಾವು ಇಡ್ತೀವಿ, ದೇವ್ರ ಎಷ್ಟು ಕೊಡ್ತಾನೋ ಅಷ್ಟೇ ಅಂತ ಹೇಳ್ತೀವಲ್ಲ. ಸೊ ಹಂಗೆ 2 ಪೊಮೊಗ್ರೆನೇಟ್ ದಾಳಂಬ್ರಿ, 2 ಒಂದು ಆಪಲ್, 2 ಸೇಬು, 2 ಆರೆಂಜ್ ಮತ್ತೆ ಬಾಳೆಹಣ್ಣು. ಇದಿಷ್ಟು ನಾಳೆ ಪೂಜೆಗೆ ದೇವರಿಗೆ, ಓಕೆನಾ? ಸೊ ಅದಾದ್ಮೇಲೆ ಇನ್ನು ನಾಳೆ ಹಬ್ಬದಡ್ಗೆ ಮಾಡಕ್ಕಂತೂ ಹೆಸರುಬೇಳೆ ಮಾಡಲೇಬೇಕು. ಹೆಸರುಬೇಳೆಗೆ ನಮಗೆ ಸೌತೆಕಾಯಿ ಬೇಕೇ ಬೇಕು. ಸೊ ಸೌತೆಕಾಯಿ ಎಡ್ತಂದೆ. ಆಮೇಲೆ ನಾಳೆ ಸ್ಯಾಟರ್ಡೆ ರಾಖಿ ಹಬ್ಬ ಇದೆಯಲ್ಲ, ಸೊ ರಾಖಿನೂ ತಗೊಂಡ್ಬಂದ್ವಿ. ಸೊ ಇದೊಂದು ಸೊ ಇದಿಷ್ಟು ತಗೊಂಡ್ ಬಂದಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್ ಏನೇನೆಲ್ಲ ತಂದೆ ಅಂತ ಹೇಳಿ. ಸೊ ಅದಕ್ಕೇನೆ ಎಲ್ಲ ತೆಗ್ದಿಡೋಣ ಅಂತ ಹೇಳಿ ತೆಗ್ದಿಡ್ತಾ ಇದ್ದೆ. ಇವತ್ತು ನುಗ್ಗೆಕಾಯಿ ಬೇರೆ ತಂದಿದ್ದಾರೆ. ನಾಳೆ ನುಗ್ಗೆಕಾಯಿ ಸಾಂಬಾರ್ ಮಾಡ್ಬೇಕಂತೆ. ಅದಕ್ಕೆ ಇವಾಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಇದೆಲ್ಲ ತೆಗ್ದಿಟ್ಬಿಟ್ರೆ ನಂಗೆ ಈಸಿ ಆಗುತ್ತೆ. ಪದೇ ಎಲ್ಲ ಕುತ್ಕೊಂಡು ನನ್ಗೆ ಆ ಕೆಲ್ಸ ಅವಾಗಿನ ಕೆಲ್ಸ ಅವಾಗೆ ಹಾಕ್ಬಿಡ್ಬೇಕು ನಂಗೆ ಹಂಗೆ. ಸೊ ಜಗದ ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಮ್ಮ ಮನೇಲಿ ಐರನ್ ಮಾಡ್ಕೊಂಡ್ರು ಅದನ್ನ ತೆಗ್ದಿಡಲ್ಲ ಫ್ರೆಂಡ್ಸ್. ಎಲ್ಲ ಹಂಗಂಗೆ ಇಟ್ಬಿಟ್ಟು ಹೋಗೋದು. ಇದೀನಲ್ಲ ಮನೇಲಿ ನಾನು ತೆಗ್ದಿಡಕ್ಕೆ ಅಂತ. ಸೊ ಇನ್ನು ಹೋಗಿ ನಾನು ಇದೆಲ್ಲ ನುಗ್ಗೆಕಾಯಿ ಎಲ್ಲ ಬಿಡಿಸಿಟ್ಬಿಟ್ಟು ಇದೆಲ್ಲ ಬಿಡಿಸಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ನಾನು. ಸೊ ರೆಸ್ಟ್ ಎಲ್ಲ ಆದ್ಮೇಲೆ ಈವ್ನಿಂಗ್ ಏನ್ ಪ್ರಿಪರೇಷನ್ ಮಾಡ್ತೀನೋ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಎಲ್ಲ ಬಿಡಿಸಿಟ್ಟಿದ್ದೀನಿ. ಸೊ ಇದನ್ನ ಫ್ರೀಸರ್ ಅಲ್ಲಿ ಅಥವಾ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ನಾಳೆ ಹಬ್ಬಕ್ಕೆ ನುಗ್ಗೆಕಾಯಿ ಸಾಂಬಾರು, ಮಧ್ಯಾಹ್ನಕ್ಕೆ ಹೆಸರುಬೇಳೆ ನುಗ್ಗೆಕಾಯಿ ಸಾಂಬಾರು, ರೈಸ್, ಮುದ್ದೆ ಚೆನ್ನಾಗಿರುತ್ತಲ್ಲ ಹಬ್ಬದಡ್ಗೆಗೆ. ಸೊ ಇದನ್ನ ತೆಗೆದು ಇಟ್ಟು ಆಮೇಲೆ ನಾನು ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಸಾಯಂಕಾಲ ಆಯ್ತಲ್ಲ, ಟೀ ಇಲ್ಲ ಅಂದ್ರೆ ತಲೆ ಕೆಲಸ ಮಾಡಲ್ಲ. ಸೊ ಟೀ ಮಾಡ್ತಾ ಇದ್ದೀನಿ. ಇವತ್ತು ನೈಟ್ ಡಿನ್ನರ್ಗೆ ಅಂತ ಹೇಳಿ ಇಲ್ಲಿ ಬೀಟ್ರೋಟು ಸಹ ಕಟ್ ಮಾಡ್ತಾ ಇದ್ದೀನಿ. ಸೊ ಬಿಕಾಸ್ ಬೆಳಗ್ಗೆ ಸ್ವಲ್ಪ ಅನ್ನ ಇದೆ. ಸೊ ಅದಕ್ಕೇನೆ ಅನ್ನ ಇರುತ್ತಲ್ವಾ, ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಚಪಾತಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಬನ್ನಿ ತೋರಿಸ್ತೀನಿ.
ಸೊ ನೋಡಿ ಬೀಟ್ರೂಟ್ ಇವಾಗ ತೆಗೆದು ಆಚೆ ಇಕ್ಕಿದ್ದೀನಿ, ಸ್ವಲ್ಪ ಕೋಲ್ಡ್ ಇತ್ತು ಅದಕ್ಕೇನೆ. ಇವಾಗ ಅಟ್ ಪ್ರೆಸೆಂಟ್ ಒಂದು 3 ಬೀಟ್ರೂಟ್ನ ಪಲ್ಯ ಮಾಡಿಕೊಂಡು ಬೆಂಡೆಕಾಯಿ ಸಾಂಬಾರು, ಮಸಾಲೆ ಸಾಂಬಾರು ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ನೋಡೋಣ. ಫಸ್ಟಿಗೆ ಇವಾಗ ಟೀ ಬೇಯೋಷ್ಟೊತ್ತಿಗೆ ನಮ್ಗೆ ಇಲ್ಲಿ ಬೀಟ್ರೂಟ್ ಕಟ್ ಮಾಡ್ಕೊಬಿಟ್ರೆ ಒಂದ್ ಸೈಡ್ ಬೇಯಕ್ಕೆ ಇಟ್ಕೊಂಡ್ರೆ ಬೇಗ ಕೆಲಸ ಆಗತ್ತಲ್ವಾ, ಹಂಗಾಗಿ. ಸೊ ಯೂಶಲಿ ನಾನು ಇದೇ ತರಾನೇ ಬೇಗ ಬೇಗ ಕೆಲಸಗಳು ಮಾಡ್ಕೊಳ್ಳೋದು. ಮೇ ಬಿ ನಿಮ್ಗೂ ಯೂಸ್ ಆಗ್ಬೋದು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ನಿಮ್ಮೆಲ್ಲರ ಮನೇಲಿ ಏನ್ ಮಾಡಿದ್ರಿ ಡಿನ್ನರ್ಗೆ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಟೀ ರೆಡಿ ಆಯ್ತು. ಇಲ್ಲಿ ಬೀಟ್ರೂಟ್ ಪಲ್ಯಕ್ಕೆ ಬೇಯಕ್ಕೆ ಇಟ್ಟಿದ್ದೀನಿ ಬೀಟ್ರೂಟ್ನ. ಸೊ ಇದು ಬೇಯೋಷ್ಟೊತ್ತಿಗೆ ಟೀ ಕುಡಿಯೋದು, ಮಸಾಲೆಗೆ ರೆಡಿ ಮಾಡ್ಕೋಬೇಕು. ಸೊ ಹಂಗೇನೆ ಮೀನ್ ವೈಲ್ ಒಂದ್ ಕೆಲಸ ಮಾಡೋದ್ ಕಡೆ 2 ಕೆಲಸ ಮಾಡ್ಕೊಂಡಾಗ ನಮ್ಗೆ ಹೆಣ್ಮಕ್ಳಿಗೆ ತುಂಬಾನೇ ಈಸಿ ಅಂತ ಆಗತ್ತೆ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ನಾಯ್ಸ್ ಗೊತ್ತಾಗ್ತಾ ಇರ್ಬೋದು. ನನ್ ಮಗ ಬಂದಿದ್ದಾನೆ ಆಲ್ರೆಡಿ. ಸೊ ಅವಂದೇ ಕ್ವಾಟ್ಲೆ. ಇನ್ನು 3 ದಿನ ಅದ್ ಹೆಂಗೆ ಅವನ ಹತ್ರ ಹೇಗದೋ ಗೊತ್ತಿಲ್ಲ. ಅಷ್ಟೊಂದೇನ್ ಕಾಟ ಕೊಡಲ್ಲ, ಬಟ್ ಕೊಡ್ತಾನೆ. ಸೊ ಈಗ ಮಸಾಲೆಗೆ ರೆಡಿ ಮಾಡ್ಕೊಂಡು ಆಮೇಲೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳದ್ನಾ. ಅದಕ್ಕೆ ನಮ್ಮ ಯಜಮಾನ್ರು ಬೇಡಮ್ಮ ಚಪಾತಿ ಮಾಡ್ಬೇಡ, ನುಗ್ಗೆಕಾಯಿ ವೇಸ್ಟ್ ಆಗ್ಬಿಡುತ್ತೆ, ಫಸ್ಟ್ ನುಗ್ಗೆಕಾಯಿ ಸಾಂಬಾರ್ ಮಾಡೋ, ಮುದ್ದೆ ಮಾಡ್ಬಿಡು ಅಂದ್ರು. ಸೊ ಮುದ್ದೆ ಈಗ ತಾನೇ ಜಸ್ಟ್ ತೊಳ್ಸಿಟ್ಟಿದ್ದೀನಿ. ಸೊ ನುಗ್ಗೆಕಾಯಿ ಸಾಂಬಾರು. ಸೊ ಆಕ್ಚುಲಿ ಪಾಪ ಅಕ್ಕವರು ಇದಕ್ಕೆ ಹೋಗಿದ್ರು, ಏನಕ್ಕೆ ಧ್ವಂಸಂದ್ರಕ್ಕೆ, ಸ್ವಲ್ಪ ಹಬ್ಬದ ಸಾಮಾನೆಲ್ಲ ತಗೋಬರಕ್ಕೆ. ಆಕ್ಚುಲಿ ತುಂಬಾ ಮಾಡಿದ್ದೆ. ಸೊ ಅಕ್ಕ ಪಾಪ ಬಂದಿದ್ ಲೇಟ್ ಅಲ್ವಾ, ಅದಕ್ಕೆ ಅಕ್ಕಂಗೂ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರ್ ಕೊಟ್ಟು ಕಳಿಸ್ದೆ. ನಮ್ಗೆ ಹಂಗೆ ಇವಾಗ ಇನ್ ಕೇಸ್ ನಾನೇನಾದ್ರೂ ಹೋಗಿದ್ದಿದ್ರೆ ನಾನ್ ತಗೊಂಬಂತ ಇದ್ದೆ. ಸೊ ಅವಾಗ ಅವ್ರಿಗೆ ಹೆಲ್ಪ್ ಆಗೋದಲ್ವಾ. ಸೊ ಹಂಗಾಗಿ ನುಗ್ಗೆಕಾಯಿ ಸಾಂಬಾರು, ಮುದ್ದೆ. ಇನ್ನು ಈ ಕಡೆ ನೋಡಿ ಬೀಟ್ರೂಟ್ ಪಲ್ಯ ಆಲ್ರೆಡಿ ಇದು ಅರ್ಧ ಖಾಲಿ ಆಗಿದೆ. ನನ್ನ ಮಗನಿಗೆ ಹಾಕೊಟ್ಟಿದ್ದೀನಿ, ಅವ್ನು ಆಲ್ರೆಡಿ ತಿಂದ. ಸೊ ಇನ್ನು ರೈಸ್ ಸ್ವಲ್ಪ ಇದೆ. ಸೊ ಇದ್ರ ಜೊತೆಗೆ ಸರಿ ಹೋಗುತ್ತೆ. ಸೊ ಡಿನ್ನರ್ ಅಂತೂ ಈ ರೀತಿ ಪ್ರಿಪೇರ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲ ಡಿನ್ನರ್ಗೆ ಏನ್ ಮಾಡಿದ್ರಿ ಕಮೆಂಟ್ ಮಾಡಿ. ಅಂಡ್ ಈಗ ಹಾಗೇನೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ ಒಂದೊಳ್ಳೆ ಮಾಹಿತಿನೂ ಸಹ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಈಗ ಟೈಮ್ ಬಂದು 8:30 ಆಗಿದೆ. ಪಾಪ ನಾನು ಆಗ್ಲೇ ಹೇಳದ್ನಲ್ವಾ ಅಕ್ಕ ಅವರು ಸಂತೆಗೆ ಹೋಗಿದ್ರು ಅಂತ. ಸೊ ಸಂತೆಯಲ್ಲೇನೆ ನೋಡಿ ಇವೆಲ್ಲ ಪಾಪ ತಂದ್ಕೊಟ್ರು. ನಾವು ಹೋಗಕ್ ಆಗ್ಲಿಲ್ಲ, ಬಿಕಾಸ್ ಹಸ್ಬೆಂಡ್ಗೆ ಕೆಲಸ ಇತ್ತು. ಹಂಗಾಗಿ ನೋಡಿ ಎಲೆ, ಅಡಿಕೆ, ಆಮೇಲೆ ಮುತ್ತೈದೆ, ಗೌರಿಗಿಡ್ಬೇಕಲ್ಲ ಮುತ್ತೈದೆ ಸಾಮಾನು ಇದು, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಪಾಪ ತಂದ್ಕೊಟ್ರು. ತೆಂಗಿನಕಾಯಿ ಎಲ್ಲ ಎಷ್ಟು ಕಾಸ್ಟ್ಲಿ ಆಗಿದೆ ಅಂತಂದ್ರೆ, ಈ ಒಂದು ತೆಂಗಿನಕಾಯಿ ಬಂದು 80 ರೂಪಾಯಿ 70 ರೂಪಾಯಿ ಹೇಳಿದ್ರು ಫ್ರೆಂಡ್ಸ್, ಅಷ್ಟು ಕಾಸ್ಟ್ಲಿ ಆಗಿದೆ. ಸೊ ಇವಾಗ ಇದೆಲ್ಲ ಆಯ್ತು, ನಾನು ಊಟ ಎಲ್ಲ ಆಯ್ತು. ಈಗ ರೆಡಿ ಮಾಡೋಣ. ಸೊ ರೆಡಿ ಮಾಡೋದು ಸಹ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಇವತ್ತು ಒಂದು ಇನ್ಫಾರ್ಮೇಶನ್ ಸಹ ಶೇರ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ ಸಪೋರ್ಟ್ ಮಾಡಿ. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಈಗ ಪ್ರಿಪ್ರೇಷನ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀವಿ. ಆಕ್ಚುಲಿ ತುಂಬಾ ಜನ ಕೇಳ್ತಾ ಇರ್ತೀರಲ್ವಾ, ಅಕ್ಕ ಮಂಚದ ಮೇಲೆ ಏನಾದರೂ ಬೆಡ್ ಹಾಕಿ ಅಂತ. ಸೊ ಇದು ನಮಗೆ ಒಂದು ರೀತಿ ಮೆಮೊರಿ ಮಂಚ ಆಯ್ತಾ. ಇದನ್ನ ಬಿಸಾಕಕ್ಕೆ ನಮ್ಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ಒಂದು ಮೆಮೊರಿನ ಜೊತೆಲಿ ಇಟ್ಕೊಂಡಂಗೆ ಅನ್ನೋ ತರ ಇಟ್ಕೊಂಡಿದೀವಿ. ಬಟ್ ಅದು ದೇವ್ರ ಮನೆ ಕೆಳಗಡೆ ಹಾಕಿರೋದ್ರಿಂದ ಅಲ್ಲಿ ಬೆಡ್ ಹಾಕಿದ್ರೆ ಯಾರಾದ್ರೂ ಮಲ್ಕೋತಾರೆ. ಸೊ ಕಾಲ್ ಕೆಳಗಡೆ ದೇವ್ರ ಮನೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ನಾವು ಬೆಡ್ ಏನು ಹಾಕಿಲ್ಲ. ಸೊ ರ್ಯಾಂಡಮ್ ಆಗಿ ಏನಾದರೂ ಥಿಂಗ್ಸ್ ಅನ್ನ ಇಡ್ಲಿಕ್ಕೆ, ಅಥವಾ ಯಾರಾದ್ರೂ ಗೆಸ್ಟ್ ಬಂದ್ರೆ ಅದ್ರ ಮೇಲೆ ಕುತ್ಕೊಳ್ಳೋಕೆ. ಗೆಸ್ಟ್ ಬಂದ್ರೆ ಯೂಶಲಿ ಸೋಫಾ ಮೇಲೆ ಕೂರಿಸ್ತೀವಿ, ನಾವೇ ಕುತ್ಕೋತೀವಿ ಅಲ್ಲಿ. ಆಮೇಲೆ ಬೆಳಗ್ಗೆ ಇದು ಶರ್ಟ್ ಎಲ್ಲ ಐರನ್ ಮಾಡ್ಬೇಕಿತ್ತಲ್ವಾ ಹಸ್ಬೆಂಡ್ಗೆ, ಅವರು ಅಲ್ಲಿ ಐರನ್ ಸಹ ಮಾಡ್ಕೋತಾ ಇದ್ರು. ಅದನ್ನೆಲ್ಲ ತೆಗೆದು ಈಗ ಟೀ ಪಾಯ್ನ ತೆಗೆದು ಮೇಲೆ ಇಡ್ತಾ ಇದ್ದೀನಿ. ಸೊ ಆಕ್ಚುಲಿ ತುಂಬಾ ಜನ ನನಗೆ ಕೇಳ್ತಾ ಇದ್ದಿದ್ದು, ನೀವು ಲಕ್ಷ್ಮಿನ್ ಕೂರಿಸ್ತೀರಾ ಅಂತ. ಸೊ ಕೂರ್ಸಿದಿನ ಇಲ್ವಾ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ವೆಯ್ಟ್ ಮಾಡಿ ಆ ವಿಡಿಯೋನ ನೋಡಿ. ಅಂಡ್ ಇನ್ನು ಇವತ್ತಿನ ಮಾಹಿತಿಗೆ ಬರೋದಾದ್ರೆ, ವರಮಹಾಲಕ್ಷ್ಮಿ ಹಬ್ಬ ಈ ಸತಿ ಬಂದಿರೋದು ಹುಣ್ಣಿಮೆ ದಿನ ಬಂದಿದೆ. ಹುಣ್ಣಿಮೆ ಯಾವಾಗ ಬರುತ್ತೆ? ಶುಕ್ರವಾರ ಮಧ್ಯಾಹ್ನ 12 ಗಂಟೆಯಿಂದ ಶನಿವಾರ ಬೆಳಗ್ಗೆ 12 ಗಂಟೆವರೆಗೂ, ಅಂದ್ರೆ 12 to 12 ಅಂತ ಕರಿತೀವಲ್ಲ ಹಂಗೆ. ಸೊ ಆದಷ್ಟು ವರಮಹಾಲಕ್ಷ್ಮಿನ ಅರ್ಲಿ ಮಾರ್ನಿಂಗ್ಗೆ ಕೂರಿಸಿ ಒಂದು 12 o'clock ಒಳಗಡೆ ಕಳಶನ ಕದಲಿಸ್ಬೇಕಾಗತ್ತೆ. ಸೊ ದಟ್ ನೀವು ಸ್ಯಾಟರ್ಡೆ ತೆಗಿಬಹುದು. ಇಲ್ಲ ಅಂತಂದ್ರೆ ಸ್ಯಾಟರ್ಡೇನು ನೀವು ಇಟ್ಕೊಂಡು ಸ್ಯಾಟರ್ಡೆ ಈವ್ನಿಂಗ್ ಹಂಗೆ ಆರತಿ ಮಾಡಿ ಅದಾದ್ಮೇಲೆ ಲಕ್ಷ್ಮಿನ ತೆಗಿಬೋದಾಗತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂತಂದ್ರೆ, ನಾಳೆ ಹುಣ್ಣಿಮೆ ಇದೆ. ದಯವಿಟ್ಟು ಮನೆಗೆ ದೃಷ್ಟಿಗಳನ್ನ ತಗೊಳ್ಳಿ.
ಆಮೇಲೆ ವರಮಹಾಲಕ್ಷ್ಮಿನ ಕೂರಿಸಿರ್ತೀರಲ್ವಾ, ಯಾರ್ಯಾರು ಬಂದಿರ್ತಾರೋ, ಯಾರ್ಯಾರ ಕಣ್ಣು ದೃಷ್ಟಿ ಬಿದ್ದಿರುತ್ತೋ ಗೊತ್ತಿಲ್ಲ, ನೀವು ರಾಶಿ ರಾಶಿ ದುಡ್ಡೆಲ್ಲ ಇಟ್ಟಿರ್ತೀರ ಅಲ್ವಾ. ಆ ಥರ ಅಲ್ಲದೆ ಇದ್ರೂ ಮನೆಗೆ ಯಾರಾದರೂ ಬಂದು ಹೋದಾಗ, ನಮ್ಮೋರು ಅಲ್ಲದೆ ಇರೋರು ಅಥವಾ ನಮ್ಮೋರೇ ಯಾರೇ ಬಂದ್ರೂ ಸರಿ, ಮನೆಗೆ ಆದಷ್ಟು ಏನು ಮಾಡೋಕ್ಕಾಗಿಲ್ಲ ಅಂದ್ರೂ ಕೆಂಪಾರತಿ ಮಾಡಿ ಒಂದು ಗಿಡಕ್ಕೆ ಹಾಕ್ಬಿಡಿ. ಅದು ತುಂಬಾನೇ ಒಳ್ಳೆಯದು. ಕೆಂಪಾರತಿಯಿಂದ ಇರುವಂತಹ ಕೆಟ್ಟ ದೃಷ್ಟಿಗಳು, ನೆಗೆಟಿವಿಟಿ, ಮನೆಯಲ್ಲಿರ್ತಕ್ಕಂತಹ ನೆಗೆಟಿವಿಟಿ, ಕೆಟ್ಟ ದೃಷ್ಟಿ ಎಲ್ಲನೂ ದೂರ ಆಗುತ್ತೆ. ಸೊ ಇನ್ನು ರೆಡಿ ಮಾಡ್ತಾ 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 ತುಂಬಾ ಹೆಡ್ಡೇಕು ಗೊತ್ತಾ. ಅಂಡ್ ಆಲ್ಸೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಸಹ ಶುರು ಆಯಿತು. ಸೊ ಆಕ್ಚುಲಿ ನನಗೆ ನಿನ್ನೆ ಫ್ರೈಡೇ ಹಬ್ಬ ಇದ್ದಿದ್ರಿಂದ ನನಗೆ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ. ಸೊ ಹೋಪ್ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನು ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆಗೆ ಜಸ್ಟ್ ಪೂಜೆ ಮಾಡಿ ಆರತಿ ಮಾಡಿ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡುವಂತಹ ದಿನ. ಸೊ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಾಳೆ ಆ ಹಬ್ಬದ ವಿಡಿಯೋ ಬರುತ್ತೆ. ಸೊ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.